ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪತ್ನಿ ಮೇಲೆ ಪತಿಯಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ಸದ್ಯ ಪತ್ನಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಪತ್ನಿ ರೋಜಾ ಮೇಲೆ ಪತಿ ಉಮೇಶ ಎಂಬಾತನಿಂದ ಹಲ್ಲೆ ಮಾಡಲಾಗಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 8 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿರ್ತಾರೆ ಈ ಜೋಡಿ. 4 ವರ್ಷದಿಂದ ದಾಂಪತ್ಯದಲ್ಲಿ ವೈಮನಸ್ಸು ಮೂಡಿರುತ್ತೆ. ಈ ಹಿನ್ನೆಲೆ 1 ವರ್ಷದ ಹಿಂದೆ ತವರು ಮನೆಯನ್ನ ಸೇರುತ್ತಾಳೆ ಪತ್ನಿ ರೋಜಾ. ಒಂದು ಗಂಡು ಮಗುವನ್ನ ಹೊಂದಿರ್ತಾರೆ ರೋಜಾ ಮತ್ತು ಉಮೇಶ. ಜೀವನಕ್ಕಾಗಿ ಫ್ಯಾಕ್ಟರಿಯಲ್ಲಿ ರೋಜಾ ಕೆಲಸ ಮಾಡ್ತಾ ಇರ್ತಾರೆ. ಫ್ಯಾಕ್ಟರಿಯ ಬಳಿ ಪತ್ನಿ ಜೊತೆಗೆ ಮಾತನಾಡುವ ನೆಪ ಹೇಳಿ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಫ್ಯಾಕ್ಟರಿಯಲ್ಲಿ ಆಕೆ ಕೆಲಸ ಮಾಡ್ತಾ ಇರ್ತಾಳೆ, ನಿನ್ ಜೊತೆಗೆ ನಾನು ಮಾತನಾಡಬೇಕು ಬಾ ಅಂತ ಹೇಳಿ ಆ ಕೆಲಸದಿಂದ ಕರೆಸಿಕೊಂಡು ಹಲ್ಲೆಯನ್ನ ಮಾಡಿದ್ದಾನೆ ಪತಿ. ಇನ್ನು ಚಾಕುವಿನಿಂದ ಮನೆ ಬಂದಂತೆ ಹಲ್ಲೆಯನ್ನ ಮಾಡಿದ್ದಾನೆ ಉಮೇಶ. ಹಾಸನ ತಾಲೂಕಿನ ಜೋಡಿ ಕೃಷ್ಣಾಪುರ ಗ್ರಾಮದ ಉಮೇಶ. ಇನ್ನು ಗವೇನಹಳ್ಳಿ ಗ್ರಾಮದವರು ರೋಜಾ. ಲಾರಿ ಚಾಲಕನಾಗಿ ಉಮೇಶ ಕೆಲಸವನ್ನ ಮಾಡ್ತಾ ಇರ್ತಾನೆ. ವರದಕ್ಷಿಣೆಯ ಕಿರುಕುಳವನ್ನ ಪತ್ನಿಗೆ ನೀಡ್ತಾ ಇರ್ತಾನೆ. ಅನುಮಾನದಿಂದ ಹಿಂಸೆಯನ್ನ ನೀಡ್ತಾ ಇರ್ತಾನೆ. ಒಟ್ಟಾರೆಯಾಗಿ ಪತ್ನಿಗೆ ಈತ ಟಾರ್ಚರ್ ಅನ್ನ ಕೊಡ್ತಾ ಇದ್ದ. ಇದರಿಂದ ಬೇಸತ್ತು ಮನನೊಂದು ಮಗಳು ತವರು ಮನೆಗೆ ಹೋಗಿರ್ತಾಳೆ. ಅಂದ್ರೆ ಪತ್ನಿ ತನ್ನ ತಾಯಿಯ ಮನೆಗೆ ಹೋಗಿ ಸೇರ್ಕೊಂಡಿರ್ತಾರೆ. ಈಗ ಅವಳನ್ನ ಕೊಲೆ ಮಾಡುವ ಉದ್ದೇಶದಿಂದಾನೇ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಿ ರೋಜಾ ಪತ್ನಿ ತಂದೆ ಏನಿದ್ದಾರೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. 8 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿರುವಂತಹ ಜೋಡಿ. ಅದಾದ ನಂತರದಲ್ಲಿ 4 ವರ್ಷದಿಂದ ದಾಂಪತ್ಯದಲ್ಲಿ ಕಲಹ ಉಂಟಾಗತ್ತೆ, ಗಲಾಟೆ ಉಂಟಾಗತ್ತೆ. ಹಾಗಾಗಿ ಪತಿಯಿಂದ ದೂರ ಆಗಿ ಸೆಪರೇಟ್ ಆಗಿ ತಾಯಿಯ ಮನೆಗೆ ಸೇರಿರ್ತಾರೆ. ತವರು ಮನೆಯಲ್ಲೇ ಇವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ತವರು ಮನೆಯ ಸಮೀಪದಲ್ಲೇ ಇರುವಂತಹ ಒಂದು ಫ್ಯಾಕ್ಟರಿ ಏನಿರುತ್ತೆ ಆ ಫ್ಯಾಕ್ಟರಿಗೆ ಹೋಗಿ ಕೆಲಸ ಮಾಡಿ ತಮ್ಮ ಜೀವನವನ್ನ ನಡೆಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಆದ್ರೆ ಅಲ್ಲಿಗೂ ಕೂಡ ಈ ಪತಿ ಎಂಟ್ರಿ ಕೊಟ್ಟು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ.